ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸೊ ಇದು ಸ್ಯಾಟರ್ಡೆ ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಏನು ಮೀಶೋ ಮತ್ತು ಫಸ್ಟ್ ಕ್ರೈಯಿಂದ ಏನೇನು ತರಿಸಿದ್ದೀನಿ ವಾರ ವಿಡಿಯೋ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೀನಿ. ಅಷ್ಟೇ ಅಲ್ಲದೆ ಸಂಡೇ ಲೇಸಿಯೆಸ್ಟ್ ಸಂಡೇ, ಎಲ್ಲರೂ ಮನೇಲಿ ಉಪ್ಪಿಟ್ಟು ಮಾಡೇ ಮಾಡ್ತಾರೆ. ಸೊ ಉಪ್ಪಿಟ್ಟನ್ನು ನಾನು ಡಿಫ್ರೆಂಟಾಗಿ ಹೇಗೆ ಮಾಡಬೇಕು ತರಕಾರಿ ಹಾಕಿ, ಅವಾಗ ಯಾರು ಉಪ್ಪಿಟ್ಟನ್ನ ನೋಡಿದ್ರೆ ಮೂಗಂತೂ ಏರ್ಸೋದಿಲ್ಲ, ಅವು ಚೆನ್ನಾಗಿದೆ ಅಂತ ಊಟ ಮಾಡ್ತಾರೆ. ಸೊ ಹಾಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಮಾರ್ನಿಂಗೆ ಬೇಗ ಎದ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು 5 ನಿಮಿಷದಲ್ಲಿ ಸೊ ಅವಳಿಗೆ ಕಾರ್ನ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಂದರೆ ನಮ್ಮ ಹುಡುಗಿನೇ ಕುಕ್ಕಿಂಗ್ ಮಾಡೋಕ್ಕೆ ಬಂದಿಲ್ಲ ಸಂಡೇ ದಿನ. ಸೊ ಏನೂ ಹರಿಬಿರಿ ಇರಲ್ಲ, ಸಂಡೇ ಅಂದರೆ ಸ್ಕೂಲ್ ಇರಲ್ಲ, ಏನೂ ಇರಲ್ಲ. ಸೊ ಆರಾಮಾಗಿ ಮಾಡ್ಬೋದು ಎಲ್ಲ ಕೆಲಸ. ಅವಳು ಸಹಿತ ನಾನು ಮಾಡ್ತೀನಿ ಆಮ್ಲೆಟು ಅಂತ ಹೇಳ್ಕೊಂಡು ಬಂದಳು. ಹೌದು, ನಾವು ಲಿಂಗಾಯತ್ಸು, ಬಟ್ ನಾವು ವೆಜಿಟೇರಿಯನ್ಸ್ ಅಂತ ಹೇಳ್ಬೋದು. ನಾನ್ ವೆಜ್ ತಿನ್ನಲ್ಲ, ಬಟ್ ಎಗ್ ತಿಂತೀವಿ. ಸೊ ಅವಳಾಗೆ ಆಮ್ಲೆಟ್ ಮಾಡ್ಕೊತಾಳೆ. ನೋಡಿ ನಮ್ಮ ಹುಡುಗಿ ಯಾವಾಗ ದೊಡ್ಡೋಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅವಳೆಲ್ಲ ಕೆಲಸನೂ ಮಾಡ್ಕೊಬಿಟ್ರೆ ಅವತ್ತಿನ ದಿನ ನನ್ನ ಪುಣ್ಯ ಅಂತಲೇ ಅನ್ಕೋಬೋದು. ಸೊ ಅವಳಿಗೆ ತಿಂಡಿ ಮಾಡೋಕ್ಕೆ ಕೊಟ್ಬಿಟ್ಟು ಉಪ್ಪಿಟ್ಟು ಮಾಡೋಕ್ಕೆ ಬಂದೆ. ಸೊ ಉಪ್ಪಿಟ್ಟು ನಾನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಎಲ್ಲರೂ ಮಾಡೋ ಥರ ನಾರ್ಮಲಾಗಿ ಮಾಡಿದ್ರೆ ಯಾರೂ ತಿನ್ನಲ್ಲ. ಹಾಗಾಗಿ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಪ್ರೋಟೀನ್ಸ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೊಟ್ಟೆ ಎಲ್ಲ ಕೆಟ್ಟಾಗ ಇದನ್ನು ತಿಂದರೆ ಮಾತ್ರ ಇಷ್ಟೋ ಸಮಾಧಾನ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಒಗ್ಗರಣೆ ಹಾಕ್ತೀವಿ. ಸಾಸಿವೆ, ಜೀರಿಗೆ, ಇಂಗು, ಕಡಲೆಬೇಳೆ, ಕರಿಬೇವು ಮತ್ತು ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟಿರ್ತೀವಲ್ಲ. ಎಸ್ಪೆಷಲಿ ಇವಾಗಂತೂ ಸೀಸನ್ ಬಟಾಣಿದು. ಸೊ ಬಟಾಣಿ ಹಾಕ್ತೀವಿ ಎಲ್ಲ ತರಕಾರಿ ಇರೋದೊಂಥರ ಟೇಸ್ಟ್ ಕೊಡುತ್ತೆ. ಸೊ ಅದ್ರ ಜೊತೆಗೆ ಬೀನ್ಸು, ಆಮೇಲೆ ಸಬ್ಬಸಿಗೆ ಸೊಪ್ಪು ಉಪ್ಪಿಟ್ಟೆಲ್ಲ ಸಖತ್ತಾಗಿ ಒಂಥರ ಟೇಸ್ಟ್ ಕೊಡುತ್ತೆ, ಫ್ಲೇವರೇ ಚೇಂಜ್ ಮಾಡುತ್ತೆ. ಸೊ ಉಪ್ಪಿಟ್ಟು ಬೇಡ ಅಂತ ಯಾರೂ ಅನ್ನೋದಿಲ್ಲ. ಅದನ್ನೆಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಬೇಗ ಫ್ರೈ ಆಗಬೇಕು ಅಂದರೆ ಉಪ್ಪನ್ನು ಮೊದಲೇ ಹಾಕಬೇಕು. ಸೊ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬಿಟ್ಕೊಳತ್ತೆ. ಸ್ವಲ್ಪ ನಾನು ಸಕ್ಕರೆನೂ ಹಾಕ್ತೀನಿ ಟೇಸ್ಟಿಗೆ ಅಂತ ಹೇಳ್ಕೊಂಡು. ಮತ್ತು ನೀರು ಕಾಯಕ್ಕಿಟ್ಟಿರ್ತೀನಿ. ತಣ್ಣೀರು ಹಾಕಲ್ಲ, ಬಿಸಿನೀರು ಹಾಕ್ತೀನಿ. ಸೊ ಪಸ್ಕ ಆಗಲ್ಲ, ಸ್ವಲ್ಪ ಚೆನ್ನಾಗಿ ಬೇಯ್ಕೊಳತ್ತೆ ಅಂತೇಳಿ, ಮತ್ತು ಬೇಗನೂ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಆ ಕಡೆ ಅದನ್ನು ಬೇಯಕ್ಕೆ ಬಿಟ್ಬಿಟ್ಟು ಈ ಕಡೆ ಗ್ಯಾಪಲ್ಲಿ ನಾನು ರವಾನ ಹುರ್ಕೊತಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಸೊ ಆಮೇಲೆ ಅದನ್ನು ಸಿಮ್ ಮಾಡಿಬಿಟ್ಟು ಹಾಕಿ ನೀಟಾಗಿ ಕೈ ಆಡಿಸ್ಬೇಕು ಈ ಥರ. ಸೊ ಇದು ಉಪ್ಪಿಟ್ಟಿನ ಪ್ರೊಸೆಸ್ ಗೊತ್ತಿರುತ್ತೆ. ಸೊ ಇದಿಷ್ಟು ಮಾಡಿದ್ಮೇಲೆ ಲಾಸ್ಟಿಗೆ ಕ್ಯಾರೆಟ್. ಸೊ ಎಲ್ಲ ಆದಮೇಲೆ ಇನ್ನೇನು ಉಪ್ಪಿಟ್ಟಿನ ರವಾನು ಹಾಕಿದ್ಮೇಲೆ ಕ್ಯಾರೆಟು ಹಾಕಿ ಚೆನ್ನಾಗಿ ಕೈ ಆಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಿಬಿಟ್ಟು ಮುಚ್ಚಿಬಿಡಬೇಕು. ಒಂದು 5ರಿಂದ 10 ನಿಮಿಷ ಮುಚ್ಚಬೇಕು ಸಿಮ್ ಮಾಡಿಬಿಟ್ಟು. ಸೊ ಚೆನ್ನಾಗಿ ಬೇಯ್ಕೊಳುತ್ತೆ. ಆಮೇಲೆ ಫ್ಲೇವರ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ನೀವು. ಎಸ್ಪೆಷಲಿ ಸಂಡೇಲಿ ಲೇಝಿ ಟೈಮಲ್ಲಿ ಆರಾಮಾಗಿ ಒಂದು 15-20 ಮಿನಿಟ್ಸಲ್ಲಿ ಮಾಡ್ಬೋದು ಅಂದರೆ ಇದನ್ನು ಮಾಡ್ಬೋದು ಈಸಿಯಾಗಿ. ಸೊ ಎಲ್ಲ ಆದಮೇಲೆ ಇನ್ನೇನು ಬೆಂದು ಮುಗ್ದಾಗಿದೆ ಅಂತಂದಮೇಲೆ ನಿಂಬೆ ರಸನ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಬೇಕು. ನಿಂಬೆ ರಸ ಹಾಕಿಬಿಟ್ಟು ಬೇಯಕ್ಕೆ ಬಿಡಬಾರ್ದು. ಸೊ ಎಲ್ಲ ಮುಗಿದ ಮೇಲೆ ಹಾಕಿಬಿಟ್ಟು ಆಮೇಲೆ ಕಲಸಿಡಬೇಕು. ಕಲಸಿಟ್ಟು ಮತ್ತೆ ಒಂದು 5 ನಿಮಿಷ ಹಾಗೆ ಆರಲಿಕ್ಕೆ ಅಂತ ಬಿಡಬೇಕು. ಸೊ ಇದು ಸ್ಪೆಷಲಾಗಿ ಸಬ್ಬಸಿಗೆ ಸೊಪ್ಪಿನ ಒಂದು ತರಕಾರಿ ಉಪ್ಪಿಟ್ಟು ಅಂತ ಹೇಳ್ಬೋದು. ಇದನ್ನು ಯಾರೂ ರಿಜೆಕ್ಟ್ ಮಾಡೋದಿಲ್ಲ. ಸೊ ಈವನ್ ನಿಮ್ಮ ಮನೇಲಿ ಏನಾದ್ರು ಅವರೆಕಾಳಿದ್ರೆ ಅದನ್ನೂ ಹಾಕಿ, ಅದು ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ಇದ್ರ ಜೊತೆಗೆ. ಸೊ ಅವ್ರಿಗೆ ಆ ಕಡೆ ತಿನ್ನಕ್ಕೆ ಕೊಟ್ಬಿಟ್ಟು ನಾನು ಇವಾಗ ನಿಮಗೆ ಇಂಪಾರ್ಟೆಂಟ್ ಆಗಿರೋ ನನ್ನ ಬ್ಲಾಗು ಏನೇನು ತರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಮೀಶೋಯಿಂದ ಪ್ಲ್ಯಾಂಟ್ ಎಕ್ಸ್ಟೆಂಡ್ ಅಂತ ಹೇಳ್ಕೊಂಡು, ಸೊ ಪ್ಲ್ಯಾಂಟ್ ಗ್ರೋತ್ ಎನಾನ್ಸರ್ ಅಂತ ಹೇಳ್ಬೋದು. ಇದನ್ನ ಜಸ್ಟ್ 137 ರುಪೀಸಿಗೆ ಸಿಗುತ್ತೆ. 2 ತೊಗೊಂಡ್ರೆ 1 ಫ್ರೀ ಅಂತ ಇತ್ತು. ಸೊ ಅದು ಗ್ರೋತಿಗೆ ಹೆಲ್ಪ್ ಆಗುತ್ತಂತೆ ಪ್ಲ್ಯಾಂಟ್ಸಿಗೆ. ಅದಕ್ಕೋಸ್ಕರ ನಿಮಗೆ ಗೊತ್ತಿದೆ ನಮ್ಮ ಪ್ಲ್ಯಾಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಅಂತ, ಅದನ್ನು ಮೇಂಟೈನ್ ಮಾಡೋಣ, ಇನ್ನೂ ಸ್ವಲ್ಪ ಗ್ರೋ ಮಾಡೋಣ ಅಂತ ತರಿಸಿದ್ದೀನಿ. ಸೊ ಅದ್ರ ಜೊತೆಗೆ ಇದು ಗ್ರೋ ಬ್ಯಾಗ್ ಅಂತ GMS ಅವ್ರದ್ದು ಗ್ರೋ ಬ್ಯಾಗು 12x12 ಇಂಚಸ್ ಇದೆ. ತುಂಬ ದೊಡ್ಡದಾಗೇ ಇದೆ. ಜಸ್ಟ್ 250 ರುಪೀಸಿಗೆ 10 ಬ್ಯಾಗ್ ಕೊಟ್ಟಿದ್ದಾರೆ. 10 ಬ್ಯಾಗ್. ಅದರೊಳಗೆ ನನಗೆ ಆರ್ಗ್ಯಾನಿಕಲಿ ಎಲ್ಲ ಬೆಳಿಬೇಕು ಅಂತ ಇದ್ದೀನಿ, ತರಕಾರಿನ ಮತ್ತು ಫ್ರೂಟ್ಸ್ನೆಲ್ಲ. ಸೊ ಹಾಗಾಗಿ ಇದರೊಳಗೆ ಬೆಳೆಸ್ಬೋದು ಅಂತೇಳಿ ತರಿಸಿದ್ದೀನಿ. ಸೊ ನೆಕ್ಸ್ಟು ನಾನು ಇದರೊಳಗಡೆ ಏನು ಬೆಳಿತೀನಿ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಸೊ ಅದ್ರ ಜೊತೆಗೆ ಇದು ನಿಮಗೆ ಗೊತ್ತಿದೆ ಏರ್ ಫ್ರೈಲ್ ತುಂಬ ನಾನು ರೆಸಿಪೀಸ್ ಮಾಡ್ತೀನಿ ಅಂತ. ಸೊ ಅದರೊಳಗಡೆ ಸಿಲಿಕಾನ್ ಟ್ರೈ ಅಂತ ಹೇಳ್ಕೊಂಡು ಇದ್ರೊಳಗೆ ನಾವು ಆರಾಮ್ಸೆ ಎಲ್ಲ ತರಕಾರಿ ಇಟ್ಬಿಟ್ಟು ಫ್ರೈ ಮಾಡ್ಬೋದು. ಸೊ ಇದು 3 ಇತ್ತು. ಜಸ್ಟ್ 218 ರುಪೀಸ್ಗೆ 3 ಕೊಡ್ತಿದ್ದಾರೆ. ಸೊ ನನಗೂ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ತರಿಸಿದ್ದೀನಿ. ಏರ್ ಫ್ರೈಯರ್ಗೆ ಯೂಸ್ ಆಗುತ್ತೆ ಎಸ್ಪೆಷಲಿ, ಅಥವಾ ಓವನಿಗೆಲ್ಲ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ನನ್ನ ಫೇವ್ರೆಟ್ಟು ಗ್ಲಾಸ್ ಜಾರ್ಸು, ಗ್ಲಾಸ್ ಸ್ಟೋರೇಜು. ನಿಮಗೆ ಗೊತ್ತಿದೆ ನಾನು ಗ್ಲಾಸಲ್ಲೇ ಎಲ್ಲ ಆಲ್ಮೋಸ್ಟ್ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಬಾರ್ದು, ಅದಷ್ಟು ಹೆಲ್ದಿ ಅಲ್ಲ. ಸೊ ಗ್ಲಾಸಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ಸೊ ಇದು ಚಿಕ್ಕದು 300 ml ಇಂದು ಪೆನ್ಸಿಲ್ ಅಂತ ಹೇಳಿ ಒಂದು ಬ್ರ್ಯಾಂಡಿಂದು ಮೀಶೋಯಿಂದ ತರಿಸಿನಿ. ಜಸ್ಟ್ 352 ರುಪೀಸಿಗೆ 6 ಪೀಸಸ್ ಬಂದಿದೆ. ಒಂದಲ್ಲ ಎರಡಲ್ಲ 6 ಪೀಸಸ್. ನಾರ್ಮಲಾಗಿ ನಾವು ಬೇರೆ ಕಡೆ ತೊಗೊಳಕ್ಕೆ ಹೋದರೆ ನಂಗೆ 1 ಪೀಸಿಗೆ 120-140 ರುಪೀಸ್ ಬೀಳ್ತಾ ಇತ್ತು. ಸೊ ಇಲ್ಲಿ ನಾನು 6 ಪೀಸನ್ನ ಆರ್ಡ್ರ್ ಮಾಡಿದ್ದೀನಿ ಮೀಶೋದಲ್ಲಿ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆ ಅಂದರೆ ಒಂದು ಗ್ಲಾಸು ಹೊಡೆದಿಲ್ಲ. ಸೊ ಗ್ಲಾಸ್ ಆಗಿರೋ ಸಹಿತ ಅಷ್ಟು ಚೆನ್ನಾಗಿ ಇದೆ. ಸೊ ನನಗಂತೂ ಸಖತ್ ಇಷ್ಟ ಇದು. ಇದರೊಳಗೆಲ್ಲ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡ್ಬೋದು ಅಂತ ಇಟ್ಕೊಂಡು. ಹೆಣ್ಮಕ್ಳಿಗೆ ಎಷ್ಟು ಸ್ಟೋರೇಜ್ ಇದ್ರೂ ಕಡಿಮೆನೇ. ಸೊ ನಾನು ಇದನ್ನು ತರಿಸ್ಕೊಂಡೆ.
ಅದ್ರ ಜೊತೆನೇ ನನ್ನ ಮಗಳಿಗೆ ಒಂದಿಷ್ಟು ಟ್ರೇ ತರ್ಸೋಣ. ಅವಳು ತುಂಬ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾಳೆ. ಅದೆಲ್ಲ ಎಲ್ಲ ಕಡೆನೂ ಹರಡಿ ಎಲ್ಲ ಮನೆ ಎಲ್ಲ ಆಗಿತ್ತು. ಸೊ ಹಾಗಾಗಿ ಈ ಟ್ರೇಸಲ್ಲೆಲ್ಲ ಹಾಕಿಟ್ಬಿಟ್ರೆ ಈಸಿ, ಅವಳಿಗೂ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಅಂತೇಳಿ ತರಿಸಿದ್ನಿ. ಜಸ್ಟು 172 ರುಪೀಸಿಗೆ 3 ಬಾಸ್ಕೆಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಡ್ರಾಳೋಡೆ ಆರಾಮಾಗಿ ಫಿಟ್ ಆಗ್ತಿದೆ. ಮತ್ತು ಅವಳದು ಏನಿದೆ ಐಟಮ್ಸು ಆ ಪೇಂಟಿಂಗ್ದೆಲ್ಲ ಆರಾಮಾಗಿ ಫಿಟ್ ಆಗ್ತಿದೆ. ನನಗೂ ಆರ್ಗನೈಸರಾಗಿ ಚೆನ್ನಾಗಿ ಅನಿಸ್ತಿದೆ. ನನ್ನ ಮಗಳು ಬರ್ತಡೆಯಿಂದ ನನಗೊಂದು ಹಾಪಿಂಗ್ ಬಾಲ್, ಅಂದರೆ ಜಿಮ್ಮಲ್ಲೆಲ್ಲ ಇರುತ್ತಲ್ಲ ತುಂಬ ದೊಡ್ಡ ಬಾಗು, ನಾವು ಕುತ್ಕೋಬೋದು ಅದ್ರ ಮೇಲೆ. ಸೊ ಆ ಥರ ಬಾಲ್ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಮೀಶೋಲ್ಲೇ ತರಿಸಿದೆ. ಜಸ್ಟ್ 380 ರುಪೀಸಿಗೆ ಸಿಕ್ಕಿದೆ. ಇದು ಜಿಪ್ಕೋ ಅವ್ರದ್ದು. ಸೊ ಈ ಥರ ಬಂದಿತ್ತು. ಅದ್ರ ಜೊತೆಗೆ ಪಂಪ್ ಸಹಿತ ಕೊಟ್ಟಿದ್ದಾರೆ. ನಾವು ಆರಾಮಾಗಿ ಹೊಡ್ಕೋಬೋದು ಅಂತ. ನಾವೇ ನಮ್ಮ ಮಗಳೇ ಆಡ್ಕೋಬೋದು. ನೋಡೋಳು 5 ವರ್ಷ ಇದ್ದಾಳೆ. ಆರಾಮಾಗಿ ಕಾಲಲ್ಲಿ ಹೊಡಿತಾ ಮಾಡಿ ಅದರೊಳಗೆ ಗಾಳಿ ತುಂಬ್ತಾ ಇದ್ದಾಳೆ. ಸೊ ಅವಳಿಗೆ ಸಖತ್ ಖುಷಿ ಆಯಿತು. ನನಗೆ ಅವಳು ಎಷ್ಟು ದಿನದಿಂದ ಹಿಂಸೆ ಕೊಟ್ಟಿದ್ಲು ಅಂದರೆ ನನ್ನ ಬಾಲ್ ಬೇಕು ನನಗೆ ಅದ್ರ ಮೇಲೆ ಕುಣಿಯೋಕ್ಕೆ ಅಂತೇಳಿ. ನಮಗೂ ಫಿಸಿಕಲ್ ಎಕ್ಸಸೈಸಿಗೆ ಚೆನ್ನಾಗಾಗತ್ತೆ ಅಂತ ತರಿಸಿದ್ದೀನಿ. ಸೊ ನೋಡಿದಷ್ಟು ಗಾಳಿ ತುಂಬಿದ್ಮೇಲೆ ಇಷ್ಟು ಚೆನ್ನಾಗಿ ಫಿಟ್ಟಾಗಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಮಕ್ಕಳಿಗೆಲ್ಲ ಮನೇಲಿ ಮಕ್ಕಳಿದ್ರೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ಅಮ್ಮಂದಿರ ಫೇವ್ರೆಟ್ ಆ್ಯಪು ಫಸ್ಟ್ ಕ್ರೈ. ಸೊ ಯಾರ್ಯಾರು ಕಿಡ್ಸ್ ಇರ್ತಾರೆ ಅವರಿಗಂತೂ ಈಗ ಗೊತ್ತೇ ಇದೆ, ಫಸ್ಟ್ ಕ್ರೈಲಿ A to Z ಸಿಗುತ್ತೆ ಮಕ್ಕಳಿಗೆ ಅಂತ. ಮತ್ತು ಈಶಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಕ್ರೈ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಅವರಿಗೆ ಹೋಲಿ ಥೀಮಿಗೆ ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು. ಯಾಕಂದರೆ ನೆಕ್ಸ್ಟ್ ಹೋಲಿ ಹಬ್ಬ ಬರ್ತಿದೆಯಲ್ಲ, ಹಾಗಾಗಿ ನಾನು ದ ಮ್ಯಾಜಿಕ್ ವ್ಯಾಂಡ್ ಅನ್ನೋ ಬ್ರ್ಯಾಂಡಿಂದ ಜಸ್ಟ್ 249 ರುಪೀಸಿಗೆ ಈ ಟೀ ಶರ್ಟ್ ತರಿಸಿದ್ದೆ. ಸೊ ಅದು ಆರಾಮ್ಸೆ ಒಂಥರ ನೀರೆಲ್ಲ ಹಿಂಗಲ್ಲ ಆ ಥರ ಟೀ ಶರ್ಟು ಈ ಮಕ್ಕಳಿಗೆ ತುಂಬ ಕಂಫರ್ಟೇಬಲ್ ಆಗಿತ್ತು. ಸೊ ಅದ್ರ ಜೊತೆನೇ ಹೋಲಿ ಥೀಮಿಗೆ ಕಲರ್ಫುಲ್ಲಾಗಿ ಹೇರ್ ಬ್ಯಾಂಡ್ ಜೋರಿ ಕಡೆಯಿಂದ ಜಸ್ಟ್ 230 ರುಪೀಸಿಗೆ ತರಿಸಿದ್ದೆ. ಅದಾದಮೇಲೆ ನನ್ನ ಮೇನ್ ಥಿಂಗು ಕೆಮಿಕಲ್ ಫ್ರೀ ಕಲರ್ಸ್, ಫಿಡ್ಲರ್ಸ್ ಹರ್ಬಲ್ ಹೋಲಿ ಬ್ರ್ಯಾಂಡಿಂದ ತರಿಸಿರೋದು. 153 ರುಪೀಸಿಗೆ 6 ಪೀಸಸ್ ಕೊಡ್ತಾರೆ, 6 ಕಲರ್ಸ್ ಕೊಡ್ತಾರೆ ಅವರು. ಸೊ ಇದು ನೋಡಿ ಪ್ಯೂರ್ ಹರ್ಬಲ್ಲು, ಕೆಮಿಕಲೇ ಆಗೋದಿಲ್ಲ. ಮಕ್ಳಿಗೆ ತುಂಬ ಇಂಪಾರ್ಟೆಂಟು ಹೋಲಿ ಆಟ ಆಡಲಿಕ್ಕೆ. ಸೊ ಅದನ್ನು ತರಿಸಿದ್ದೀನಿ. ಸೊ ಅದ್ರ ಜೊತೆಗೆ ಬೇಬಿ ಹಬ್ಬ ಕಡೆಯಿಂದ ಶಾರ್ಟ್ಸ್ ತರಿಸಿದ್ದೀನಿ, ಅದ್ರ ಜೊತೆ ಕೆಳಗಡೆ ಹಾಕ್ಕೊಳ್ಲಿಕ್ಕೆ ಅಂತ ಹೇಳ್ಕೊಂಡು. ಅಣ್ಣಂಗೆ ಏನು ಈ ಥರ ಎಲ್ಲ ಸೊ ಫಸ್ಟ್ ಟೈಮ್ ಪ್ರಮೋಷನಿಗೆ ಶೂಟ್ ಮಾಡೋಣ ಅಂತ ಹೇಳ್ಕೊಂಡು ನನ್ನ ಕ್ರಿಯೇಟಿವ್ ಫ್ರೆಂಡ್ ಡಾಲಿನ ಕರೆದಿದ್ದೆ ಮನೆಗೆ. ಅವಳು ನಮ್ಮಮ್ಮನ ಮನೆ ಪಕ್ಕಕ್ಕೆ ಇರೋದು. ಸೊ ಹಾಗಾಗಿ ನಮ್ಮಮ್ಮ ಅಲ್ಲಿಂದ ಏನೇನು ಬೇಕು ಸಾರು ರೊಟ್ಟಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಐ ಥಿಂಕ್ ಪಲ್ಯ ಅನ್ಕೊತೀನಿ ನಮ್ಮಮ್ಮ ಆ ಥರ. ಪಲ್ಯ ರೊಟ್ಟಿ. ಸೊ ನಮ್ಮಮ್ಮ ಬಂದರು ಅಷ್ಟೇ, ಡಾಲಿ ಬಂದರು. ಅಂದರೆ ಡಾಲಿನ ಅವ್ರ ಮನೆ ಪಕ್ಕಕ್ಕೆ ಇರೋದ್ರಿಂದ ನಮ್ಮಮ್ಮ ಅವ್ರ ಕೈಯಲ್ಲಿ ಅವ್ರು ಏನೇನು ಮಾಡಿ ರೊಟ್ಟಿ ಎಲ್ಲ ಕೊಟ್ಟು ಕಳಿಸಿರೋ. ಸಂಡೇ ಆಗಿರೋದು ಅವ್ರ ಮನೆ ರೊಟ್ಟಿ ಇರುತ್ತೆ ಆಲ್ಮೋಸ್ಟು. ಸೊ ಅಕ್ಕಿ ರೊಟ್ಟಿ ಮಲೆನಾಡು ಕಡೆಯಿಂದ ತುಂಬ ತೆಳ್ಳಗೆ ಮಾಡ್ತಾರೆ. ನಮ್ಮಮ್ಮನ ರೊಟ್ಟಿ ನಂಗೆ ಸಖತ್ ಇಷ್ಟ, ತೆಳ್ಳಗೆ. ನೆಕ್ಸ್ಟ್ ಒಂದ್ಸಲ ಅವ್ರ ಕೈಯಲ್ಲಿ ನಾನು ರೆಸಿಪಿ ಮಾಡಿ ಸಹಿತ ನಿಮಗೆ ತೋರಿಸ್ತೀನಿ. ಮಲೆನಾಡು ಕಡೆಯಿಂದ ಅಕ್ಕಿ ರೊಟ್ಟಿ ಪಲ್ಯ ಮತ್ತು ಸಾರು ಕೊಟ್ಟು ಕಳಿಸಿದ್ರು. ಸೊ ಇವತ್ತಿನ ಸಂಡೇ ನಂದು ಆಗೋಯ್ತು. ಶೂಟಿಗೆ ನನಗೆ ಆರಾಮಾಗಿ ಮಾಡ್ಕೋಬೋದು, ಏನು ಕೆಲಸ ಇಲ್ಲ ಅಂತ ಹೇಳ್ಕೊಂಡು ನಾವು ಶೂಟ್ ಮಾಡೋಣ ಫಸ್ಟ್ ಟ್ರೈಗೆ ಅಂತೇಳಿ ಅವಳಿಗೆ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಹೇಳ್ತೆ. ಅದು ಕಲರ್ಸ್ ಹೇರ್ ಬ್ಯಾಂಡ್ ಎಲ್ಲ ತರಿಸಿದ್ದೆಲ್ಲ. ಸೊ ಅದೆಲ್ಲ ಹೇರ್ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡೋಣ, 6 ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ. ಸೊ ಅದನ್ನು ನಾನು ಈ ಯೂಟ್ಯೂಬಲ್ಲೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಅಲ್ಲದೆ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೋಬೋದು. ನಿಮಗೆ ಏನಾದ್ರು ಡಿಫ್ರೆಂಟಾಗಿ ಈ ಥರ ಹೇರ್ ಸ್ಟೈಲ್ಸ್ ಬೇಕು ಅಂತ ಹೇಳ್ಕೊಂಡ್ರೆ ಇನ್ಸ್ಟಾಗ್ರಾಮಲ್ಲಿ ಬೇಬಿ ಆಫ್ ಭಾಗ್ಯಶ್ರೀ ಅಂತ ಇದೆ ಅಕೌಂಟು. ಹೋಲಿ ಥೀಮ್ ಆಗಿರೋದ್ರಿಂದ ಹೋಲಿ ಶೂಟಿಗೆ ಕಲರ್ಸ್ ಜೊತೆಗೆ ಶೂಟ್ ಮಾಡ್ತಾ ಇದ್ದೆ. ಸೊ ಇದು ನೋಡಿ ಎಷ್ಟು ಪ್ಯೂರಾಗಿ ಆರ್ಗ್ಯಾನಿಕಲ್ ಆಗಿದೆ. ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಅಷ್ಟು ಕಲರ್ಫುಲ್ಲಾಗಿ ಇಲ್ಲಿ ಬ್ರೈಟ್ ಆಗಿಲ್ಲ ಅಂದರೂ ತುಂಬ ಪ್ಯೂರಾಗಿ ಹರ್ಬಲ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಮಕ್ಕಳಿಗೆ ಸ್ಕಿನ್ನಿಗೇನು ಅಲರ್ಜೀಸ್ ಆಗೋದಿಲ್ಲ, ಸ್ಕಿನ್ನಿಗೇನು ತೊಂದರೆ ಆಗೋದಿಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಹೋಲಿ ಆಟ ಆಡಿದ್ರಲ್ಲೂ ಸೇಫಾಗಿ ಆಟ ಆಡಬೇಕು ಅಂತ ನಾನು ತರಿಸಿದ್ದೀನಿ. ಸೊ ನೆಕ್ಸ್ಟ್ ನೀವು ಹೋಲಿ ಬರ್ತಿರೋ ಹಬ್ಬಕ್ಕೆ ಸೊ ಈ ವ್ಲಾಗ್ ಮೊದಲೇ ಮಾಡಿದ್ದೀನಿ. ಹೋಗಿ ನಿಮ್ಮ ಫಸ್ಟ್ ಟ್ರೈಯಲ್ಲಿ ನನಗೆ ಒಂದು ಕೂಪನ್ ಕೋಡ್ ಕೊಡ್ತೀನಿ. ಸೊ ಆ ಕೋಡ್ ಹಾಕಿದರೆ 50% ಆಫ್ ಆಗುತ್ತೆ. ನೀವು ಹೋಗಿ ತೊಗೋಬೋದು ಫಸ್ಟ್ ಟ್ರೈಯಲ್ಲಿ. ಎವ್ರಿ ಮಂತ್ ಕೂಪನ್ ಕೋಡ್ನ ನಾನು ಫಸ್ಟ್ ಟ್ರೈಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲೂ ಸಹಿತ ನಾನು ಫಾಲೋ ಮಾಡಿ. ಇಷ್ಟಾದಮೇಲೆ ನನ್ನ ಮಗಳು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡಿದ್ಲು ಡಾಲಿ ಅಕ್ಕನ ಜೊತೆಗೆ. ಅಮ್ಮ ಏನು ತೊಗೊಂಡು ಹೋಗ್ತಿದ್ಯಾ? ಇಷ್ಟೆಲ್ಲ ಆಟ ಸಾಮಾನು ತೊಗೊಂಡು ಹೋಗ್ತಿದ್ಯಾ? ಎಲ್ಲ ಅಜ್ಜಿ ಮನೆಗೆ ಡಾಲಿ ಅಕ್ಕ ಮನೆಗೆ ಹೋಗ್ತೀಯಾ? ಸೊ ಹಾಗಾಗಿ ಅವಳೆಲ್ಲ ಆಟ ಸಾಮಾನೆಲ್ಲ ತೊಗೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಳೆ ರೆಡಿಯಾಗಿ. ನನಗೂ ಅದೇ ಬೇಕಿತ್ತು. ಈಗ ವ್ಲಾಗ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ಅದ್ರದ್ದೆಲ್ಲನೂ ಎಡಿಟಿಂಗ್ ಮಾಡ್ಲಿಕ್ಕೆ ಟೈಮ್ ಬೇಕಲ್ವ. ಸೊ ಹಾಗಾಗಿ ನನ್ನ ಮಗಳನ್ನ ಅಜ್ಜಿ ಮನೆಗೆ ತಳ್ತಾ ಇದ್ದೀನಿ. ಸೊ ಒಳಗಲ್ಲಿ ಆಟ ಆಡ್ಕೊಂಡು ಬರೋಷ್ಟರಲ್ಲಿ ನಾನು ಇಲ್ಲಿ ನಿಮ್ಗೇನು ವಾಯ್ಸ್ ಓವರ್ ಏನೇನು ಮಾಡ್ತಿದ್ದೀನಿ ಇವೆಲ್ಲ ಎಡಿಟಿಂಗ್ ಎಲ್ಲ ಇಷ್ಟು ದಿನ ಬೆಳಗ್ಗೆಯಿಂದ ಆಗಿದ್ದೆಲ್ಲ ಸೇರಿಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಮಾಡಿದ್ಲು. ಸೊ ಇದಾದಮೇಲೆ ನೆನ್ನೆದು ನಾನೊಂದು ಮಿಸ್ ಆಯಿತು ಒಂದು ವೀಡಿಯೋ. ಸೊ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಅವಳು ಸಂಗೀತ ಕ್ಲಾಸಿಗೆ ಹಾಕ್ತೀನಿ ಸ್ಯಾಟರ್ಡೆ ಸಂಡೇ. ಸೊ ಸ್ಯಾಟರ್ಡೆ ಅವಳು ಸಂಜೆ ಸಂಗೀತ ಕ್ಲಾಸಿಗೆ ಹೋದಾಗ ಅಲ್ಲಿದ್ದು ಎನ್ವೈರ್ಮೆಂಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಈಗಿರೋ ಹರಿಬರಿ ಲೈಫಲ್ಲಿ ನೋಡಿ ಇನ್ನೂ ಸ್ಲೋ ಲೈಫ್ ನಡೀತಾ ಇದೆ ನಮ್ಮ ಸಾಗರದಲ್ಲಿ, ಮಲೆನಾಡಲ್ಲಿ. ನಾವು ಯಾಕೆ ಹಳ್ಳಿ ಅಂತ ಹೇಳ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ US ಬಿಟ್ಬಿಟ್ಟು ಅಂತ ಇದೇ ಕಾರಣ. ಸೊ ಅವಳು ಇವಾಗ ನ್ಯಾಚುರಲ್ ಆಗಿ ಎಲ್ಲ ಮಕ್ಕಳ ಜೊತೆ ಬಾಲ್ ತೊಗೊಂಡು ಆಟ ಆಡ್ತಿದ್ದಾಳೆ, ಅದ್ರ ಜೊತೆ ಸಂಗೀತನೂ ಕಲಿತಾ ಇದ್ದಾಳೆ.
ಹೇಗಿತ್ತು ನನ್ನ ಈ ವೀಕೆಂಡ್ ವ್ಲಾಗು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯೂಟ್ ಆಗಿರೋ ವ್ಲಾಗ್ಸ್ ಜೊತೆಗೆ ಮತ್ತು ಎಸ್ಪೆಷಲಿ ಕಿಡ್ಸ್ ರೆಸಿಪೀಸ್ ಎಲ್ಲ ನೆಕ್ಸ್ಟ್ ಹಾಕ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.